ಇವಿ ಬೈಕ್ನ ಶೋರೂಮ್ನಲ್ಲಿ ನಿನ್ನೆ ಬೆಂಕಿ ಅವಘಡ ಆಗಿತ್ತು. ಅದರಲ್ಲಿ ಅಲ್ಲೇ ಕೆಲಸ ಮಾಡ್ತಿದ್ದಂತ ಸೇಲ್ಸ್ ಗರ್ಲ್ ಕೂಡ ಅಲ್ಲಿ ಮೃತಪಟ್ಟಿದ್ರು. ಬೆಂಗಳೂರಿನ ಇವಿ ಬೈಕ್ ಶೋರೂಮ್ನಲ್ಲಿ ಆದಂತ ಅಗ್ನಿ ಅವಘಡ. ಇಂದು ಘಟನಾ ಸ್ಥಳಕ್ಕೆ ಎಫ್ಎಸ್ಎಲ್ ಟೀಮ್ ಭೇಟಿ ನೀಡ್ತಾ ಇದೆ. ಏನ್ ಕಾರಣ, ಯಾಕೆ ಇಲ್ಲಿ ಈ ಅವಘಡ ಆಯಿತು ಅನ್ನೋದು ದುರಂತದ ಬಗ್ಗೆ ವೈಜ್ಞಾನಿಕವಾಗಿ ಪರಿಶೀಲನೆ ಮಾಡೋದಕ್ಕೆ ಎಫ್ಎಸ್ಎಲ್ನ ಟೀಮ್ ಇವತ್ತು ಭೇಟಿ ನೀಡ್ತಾ ಇದೆ. ಘಟನೆಗೆ ಕಾರಣ ಪತ್ತೆ ಹಚ್ಚೋದಕ್ಕೆ ಎಫ್ಎಸ್ಎಲ್ ತಜ್ಞರಿಂದ ಪರಿಶೀಲನೆ. ರಾಜಾಜಿನಗರ ಪೊಲೀಸರಿಂದ ತನಿಖೆ ಆಗ್ತಾ ಇದೆ. ಹೇಗಾಯ್ತು ಈ ಅನಾಹುತ, ಆಗಿದ್ದು ಹೇಗೆ, ಅಗ್ನಿ ಸುರಕ್ಷತಾ ಕ್ರಮಗಳ ಉಲ್ಲಂಘನೆ ಬಗ್ಗೆ ತನಿಖೆ ಏನಾದರೂ, ಆ ಒಂದು ಸೇಫ್ಟಿ ಮೆಷರ್ಸ್ ಏನಿದೆ ಅದನ್ನೇನಾದ್ರೂ ಇವರು ಪಾಲಿಸಿಲ್ವಾ ಅಂತ. ಜೊತೆಗೆ ಬೆಳಗ್ಗೆ 10ಕ್ಕೆ ಮೃತ ಪ್ರಿಯಾಳ ಮರಣೋತ್ತರ ಪರೀಕ್ಷೆ ಕೂಡ ನಡೆಯುತ್ತೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ನಡೆಯಲಿದೆ. ಸೊ ಬೈಕ್ ಶೋರೂಮ್ನ ದೃಶ್ಯವನ್ನ ನಿಮಗೆ ತೋರಿಸ್ತಾ ಇದೀವಿ ಒಂದ್ ಕಡೆ, ಮತ್ತೊಂದ್ ಕಡೆ ಮೃತದೇಹ ಸ್ಥಳಾಂತರ ಮಾಡಿರೋದು. ಇನ್ನು ಪ್ರಿಯಾ ಇಲ್ಲಿ ಕೆಲಸ ಮಾಡ್ತಿದ್ದಂತ ಸೇಲ್ಸ್ ಗರ್ಲ್, ನೀವೀಗ ಫೋಟೋದಲ್ಲಿ ಗಮನಿಸ್ತಾ ಇದ್ರ, ಏನೋ ಹೊಟ್ಟೆಪಾಡಿಗಾಗಿ ಬೆಂಗಳೂರಿನಲ್ಲಿ ಬಂದು ಕೆಲಸ ಮಾಡುವಂಥ ಇಂಥ ಸಿಬ್ಬಂದಿಗೆ ಹೀಗಾದರೆ ಆ ಕುಟುಂಬದ ಪರಿಸ್ಥಿತಿ ಏನು ಅನ್ನೋದು ಕೂಡ ಇಲ್ಲಿ ಕಾಡುವಂಥ ಪ್ರಶ್ನೆ. ಜೊತೆಗೆ ಇವಿ ವಿಚಾರವಾಗಿ ಒಂದಷ್ಟು ಪ್ರಶ್ನೆಗಳಿದೆ. ಅಂದರೆ ಅಲ್ಲಿ ಬೈಕ್ಗಳಿಗೆ ಸಂಬಂಧಪಟ್ಟ ಹಾಗೇನೆ ಏನಾದರೂ ಶಾರ್ಟ್ ಸರ್ಕ್ಯೂಟ್ ಆಯಿತಾ, ಅಥವಾ ಒಳಗೆ ಇರುವಂಥ ಎಲೆಕ್ಟ್ರಿಕ್ ಕನೆಕ್ಷನ್ ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಾಗ ಆಗಿರೋದು, ಇದೆಲ್ಲವನ್ನು ಕೂಡ ಎಫ್ಎಸ್ಎಲ್ ಟೀಮ್ ಇವತ್ತು ಮಾಹಿತಿಯನ್ನು ಕಲೆ ಹಾಕುತ್ತೆ. ಬೆಳಗ್ಗೆ 10 ಗಂಟೆಗೆ ಮೃತ ಪ್ರಿಯಾಳ ಮರಣೋತ್ತರ ಪರೀಕ್ಷೆ ಕೂಡ ನಡೆಯುವಂಥದ್ದಿರುತ್ತೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಮ್ ಪ್ರಕ್ರಿಯೆ ನಡೆಯಲಿದೆ.